ವೀಕ್ಷಕರೇ, ನ್ಯೂಸ್ ಕರ್ನಾಟಕ ಫಸ್ಟ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಆಂಕರ್ ಲಕ್ಷ್ಮಿ ಶ್ರೀ. ಇಂದಿನ ಪ್ರಮುಖ ಸುದ್ದಿ. ಬೆಂಗಳೂರು ಗ್ರಾಮಾಂತರ ಸಾಲ ಪಡೆದು ಸೂಕ್ತ ಸಮಯದಲ್ಲಿ ಮರುಪಾವತಿ ಮಾಡಿ. ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಹನುಮಂತರಾಯಪ್ಪ. ದೇವನಹಳ್ಳಿ ಪಟ್ಟಣದ ಕೋಟೆಯಲ್ಲಿನ ವಿಎಸ್ಎಸ್ಎನ್ ಬ್ಯಾಂಕ್ ಆವರಣದಲ್ಲಿ ಬೆಂಗಳೂರು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ನಿಯಮಿತ ದೇವನಹಳ್ಳಿ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಆಶ್ರಯದಲ್ಲಿ 2021-22ನೇ ಸಾಲಿನ ಸಾಲ ವಿತರಣಾ ಕಾರ್ಯಕ್ರಮ ನಡೆಯಿತು. ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಆಶ್ರಯದಲ್ಲಿ 2021-22ನೇ ಸಾಲಿನ ಸಾಲ ವಿತರಣಾ ಕಾರ್ಯಕ್ರಮದಲ್ಲಿ ಬಿಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷ ಹನುಮಂತರಾಯಪ್ಪ ಮಾತನಾಡಿ, ದೇವನಹಳ್ಳಿ ತಾಲೂಕಿನ ಕಸ್ಬಾ ವ್ಯವಸಾಯ ಸೇವಾ ಸಹಕಾರ ಸಂಘ ಮತ್ತು ಬಿದ್ದೂರು ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ ಇಂದು ಶ್ರೀಶಕ್ತಿ ಸ್ವಸಹಾಯ ಗುಂಪಿನ ಸಾಲ ಮತ್ತು ಬೆಳೆ ಸಾಲವನ್ನು ವಿತರಣೆ ಮಾಡಿದ್ದೀವಿ. ಸುಮಾರು 1 ಕೋಟಿವರೆಗೂ ಇವತ್ತು ಸಾಲವನ್ನು ವಿತರಣೆ ಮಾಡಿದ್ದೀವಿ. ನಮ್ಮ ಬ್ಯಾಂಕಿನ ವತಿಯಿಂದ ನೇರವಾಗಿ ಹಸು ಸಾಲ, ಕುರಿ ಸಾಲ ಮತ್ತು ಮನೆ ಕಟ್ಟಕ್ಕೆ ಈ ಖಾತೆಯಿಂದ ಗ್ರಾಮ ಪಂಚಾಯತಿ ಅವರಲ್ಲೂ ಮನೆ ಕಟ್ಟಕ್ಕೆ ಸಾಲ ಕೊಡ್ತಾ ಇದ್ದೀವಿ. 5 ಲಕ್ಷದವರೆಗೆ ಬಡ್ಡಿ ರಹಿತ ಸಾಲ, ಇನ್ನು 5 ಲಕ್ಷ ಬೇಕು ಚೆನ್ನಾಗಿ ತಿಳಿಸಿರೋಂಥ ಗುಂಪಿಗೆ 10 ಲಕ್ಷವರೆಗೂ ಸಾಲ ಕೊಡ್ತಾ ಇದ್ದೀವಿ. ಮತ್ತು ಗೋಲ್ಡ್ ಲೋನ್ ಕೊಡ್ತಾ ಇದ್ದೀವಿ. 83 ಪೈಸಾ, ಒಂದು 100 ರೂಪಾಯಿಗೆ 83 ಪೈಸಾ ಆಗ್ತದೆ ಒಂದು ತಿಂಗಳಿಗೆ. 15 ಲಕ್ಷದವರೆಗೂ ಗೋಲ್ಡ್ ಸಾಲ ಕೊಡ್ತಾ ಇದ್ದೀವಿ. KCC ಬೆಳೆ ಸಾಲನೂ ಕೂಡ 2 ಲಕ್ಷದವರೆಗೂ ರೈತರಿಗೆ ಕೊಡ್ತಾ ಇದ್ದೀವಿ. ರೈತರಿಗೆ ಬಡ್ಡಿ ರಹಿತ ಸಾಲ. ಆ ಬಡ್ಡಿಯನ್ನು ಸರ್ಕಾರ ಸಂಪೂರ್ಣವಾಗಿ ಬರ್ತಾ ಇದೆ. ಮತ್ತು ನಮ್ಮಲ್ಲಿ ಈ ಖಾತೆದವ್ರಿಗೆ ಸಾಲ ಕೊಡ್ತೀವಿ. ಮತ್ತು ಇನ್ಶೂರೆನ್ಸ್ ಬೇರೆ ಇದೆ. ಕೇಂದ್ರ ಸರ್ಕಾರ 330 ರೂಪಾಯಿ ಮತ್ತು ಒಂದು 12 ರೂಪಾಯಿ ಇನ್ಶೂರೆನ್ಸು ನೇರವಾಗಿ SB ಖಾತೆಗೆ ನಾವು ಟ್ರಾನ್ಸ್ಫರ್ ಮಾಡಿದ್ದೀವಿ. ಅವ್ರೇನಾದರೂ ಆಕ್ಸಿಡೆಂಟ್ ಆದರೆ 18 ರೂಪಾಯಿ ಕಟ್ಟಿದರೆ 2 ಲಕ್ಷವರೆಗೂ ಇನ್ಶೂರೆನ್ಸ್ ಬರ್ತದೆ. ಮತ್ತು ನ್ಯಾಚುರಲ್ ಡೆತ್ ಆದರೂ ಕೂಡ 2 ಲಕ್ಷ ರೂಪಾಯಿ ಅವರಿಗೆ ಅವರ ವಾರಸುದಾರರಿಗೆ ಹಣ ಬರ್ತದೆ. ಈ ಎಲ್ಲ ಕಾರ್ಯಕ್ರಮ ನಮ್ಮ ಬಿಡಿಸಿ ಬ್ಯಾಂಕಿನ ವತಿಯಿಂದ 2021-22ನೇ ಸಾಲಿನ ಸಾಲ ವಿತರಣಾ ಕಾರ್ಯಕ್ರಮದಲ್ಲಿ ನಂತರ ಮಾತನಾಡಿದ ಅಧ್ಯಕ್ಷ ವೇಣುಗೋಪಾಲ್. ನಮ್ಮ ಬಿಡಿಸಿ ಬ್ಯಾಂಕ್ ಅಧ್ಯಕ್ಷರು ಹನುಮಂತಯ್ಯನವರು ಹಾಗೂ ನಿರ್ದೇಶಕರು ಸಣ್ಣಪ್ಪನವರು ಉಮೇಶರು ಆಗಮಿಸಿ ನಮ್ಮ ಬ್ಯಾಂಕ್ ಉನ್ನತೀಕರಣಕ್ಕೆ 4 ಕೋಟಿ ರೂಪಾಯಿನಂತ ಸಾಲ ಕೊಟ್ಟಿರ್ತಾರೆ. ಇನ್ನು ನೀವು ಎಷ್ಟಾದರೂ ತಗೊಂಡು ಶ್ರೀಶಕ್ತಿ ಗುಂಪುಗಳಿಗೆ ನಮ್ಮ ಹೊಸ ಸಹಾಯಕರಿಗೆ ನೀವು ಮುನ್ನಡೆಸಬೇಕು, ರೈತರನ್ನ ಮುನ್ನಡೆಸಬೇಕು, ವ್ಯವಸ್ಥೆ ರೈತರಿಗೆ ಸಾಲ ವಿತರಣೆ ಜಾಸ್ತಿ ಕೊಡಬೇಕು ಅಂತೇಳಿ ನಮ್ಮ ಸಂಘದ ಅಧ್ಯಕ್ಷರು ಬಿಡಿಸಿ ಡೈರೆಕ್ಟರ್ಗಳು ಜಾಸ್ತಿ ಮನವಿ ಮಾಡ್ಕೊಂಡಿದ್ದಾರೆ. ನಾವು ಆದಷ್ಟು 4 ಕೋಟಿ ಕೊಡಿಸಿದ್ವಿ. ನೆಕ್ಸ್ಟ್ ಹಂತವಾಗಿ ಇನ್ನೂ ಒಂದು 4 ಕೋಟಿ ರೂಪಾಯಿ ಮಂಜೂರು ಮಾಡಬೇಕು ಮಾಡೋದು ನಡೆಯಿದ್ದೀವಿ. BDCC ಬ್ಯಾಂಕ್ ಮೇಲೆ ಅವರಿಗೆ ಜಾಗ, ನಾವು ದೊಡ್ಡ ಬ್ಯಾಂಕಿಗೆ ಒಂದು ಜಾಗ ಕೊಡಬೇಕು. ಪುರಸಭೆಯಿಂದ ನಾವೆಲ್ಲ ಸದಸ್ಯರು ಮಾತಾಡಿ ಅವರಿಗೆ ಒಂದು 50-50 ಅನುಪಾತದಲ್ಲಿ ಜಾಯಿಂಟ್ ಜಾಗನೂ ಮಂಜೂರು ಮಾಡ್ತಾ ಇದ್ದೀವಿ. ನಮ್ಮ BDCC ಬ್ಯಾಂಕಲ್ಲಿ ಉನ್ನತ ಮೇಲೆ ಕಟ್ಟಡ ಕಟ್ಟಬೇಕಾಗಿರ್ತದೆ. ಒಂದು 10 ಲಕ್ಷ ಅವ್ರ ಸಹಾಯ ಆಗ್ಬೋದು, ಸಾಲ ಆಗ್ಬೋದು ತಗೊಂಡು ಮುಂದಿನ ದಿವಸ ಮೀಟಿಂಗ್ ಯಾರು ಕೆಳಗಿರುವಂಥ ಅಂಗಡಿಗಳು ಬಾಡಿಗೆ ಕೊಡಬೇಕು ಅಂತ ನಾವು ಈ ಸಂಘದ ವತಿಯಿಂದ ನಾವು ಒಂದು ಪ್ರೋಗ್ರಾಮ್ ಹಮ್ಮಿಕೊಂಡಿದ್ದೀರಿ. ಅಲ್ಲಿನೂ ಅಷ್ಟೇ BDCC ಬ್ಯಾಂಕ್ ಇವತ್ತು ಉನ್ನತೀಕರಣ ಆಗಿದೆ. ಯಾವ ಥರ ಅಂದರೆ ಡಿಜಿಟಲ್ ಸಮಸ್ಯೆ ನ್ಯಾಷನಲ್ ಬ್ಯಾಂಕ್ಗಳಿಗೆ ಪೈಪೋಟಿ ಕೊಡುವಂಗೆ ಬೆಳೀತಾ ಇದೆ. ಇವತ್ತು ಆ ಲೆಕ್ಕದಲ್ಲಿ ತೊಗೊಂಡ್ರೆ ಇವತ್ತು ನನಗೆ ಅನಿಸೋ ಮಟ್ಟದಲ್ಲಿ ನನ್ನ ವ್ಯವಹಾರ BDCCಯಲ್ಲೇ ಬ್ಯಾಂಕಲ್ಲಿ ಮಾಡಬೇಕು ಅಂಥೇಳಿ ನಾನು ಇವತ್ತು ಮನಸ್ಸಿಗೆ ತೊಗೊಂಡು ಅದರಲ್ಲೇ ಮುಂದುವರಿಸೋಣ ಹಾಕ್ಕೊಂಡು. ಯಾಕಂದರೆ ಡಿಜಿಟಲೀಕರಣ ಐತೆ, ಅವರು ATM ಕೂಡ ಮಾಡ್ತಾ ಇದ್ದಾರೆ, ಉನ್ನತವಾದ ಶಾಖೆ ಮಾಡ್ತಾ ಇದ್ದಾರೆ. ನಮ್ಮಂಥವರಲ್ಲಿ ನಾವು ನಮ್ಮ ಜೊತೆಯಲ್ಲಂಥ ಡೆವಲಪರ್ಸ್ಗಳನ್ನೆಲ್ಲ ಅದರಲ್ಲೇ ನೀವು ಅಕೌಂಟ್ಗಳು ಮಾಡಿ ಅಂತೇಳಿ ಮುಂದಕ್ಕೆ ತರಿಸೋಣ. ಆಮೇಲೆ ನಮ್ಮ ಪುರಸಭೆಯಲ್ಲಿ ನಮ್ಮ ನಾಗರಿಕರ ಅಕೌಂಟ್ಗಳು ನಮ್ಮ ದೇವನಹಳ್ಳಿ ಟೌನಲ್ಲಿ ಯಾರೇ ಬಂದು BDCC ಎಲ್ಲ ಅಕೌಂಟ್ ಮಾಡಿ ಅಂತೇಳಿ ನಾನು ಈ ಬ್ಯಾಂಕ್ನ ಉನ್ನತೀಕರಣ ಮುಂದಕ್ಕೆ ಬರಲಿ, ಅದು ಬಂದ್ರೇ ನಮ್ಮ USS ಸಂಘಗಳು ಎಲ್ಲ ಮುಂದಕ್ಕೆ ಬರೋದು ಅನ್ನೋದನ್ನ 2021-22ನೇ ಸಾಲಿನ ಸಾಲ ವಿತರಣಾ ಕಾರ್ಯಕ್ರಮದಲ್ಲಿ ದೇವನಹಳ್ಳಿ SSN ನಿರ್ದೇಶಕ ಕಾಮೇನಹಳ್ಳಿ ರಮೇಶ್ ಮಾತನಾಡಿ, ಕಮರ್ಷಿಯಲ್ ಬ್ಯಾಂಕ್ ಬದಲು ಎಲ್ಲ ಸಹಕಾರ ಸಂಘ ಪ್ರತಿಯೊಂದಕ್ಕೂ ಸಹಕಾರ ಸಂಘಗಳು ಉಪಯೋಗಿಸಬಹುದು. ಬ್ಯಾಂಕಿಂಗ್ ಬೇಕಾ 10 ಲಕ್ಷ ಕೊಟ್ಟೆ, 1 ಕೋಟಿ ಬೇಕಾ, 2 ಕೋಟಿ ಬೇಕಾ, 5 ಕೋಟಿ ಬೇಕಾದ್ರೂ ಅಫೆಕ್ಸ್ ಬ್ಯಾಂಕ್ ಅಲ್ಲಿ ಸಾಲ ಕೊಡ್ತಾರೆ. ನಾವು ನಮ್ಮ BDCC ಬ್ಯಾಂಕ್ ಮುಖಾಂತರ ಅಫೆಕ್ಸ್ ಬ್ಯಾಂಕ್ 5 ಕೋಟಿ 10 ಕೋಟಿವರೆಗೂ 100 ಕೋಟಿ ತಗೊಂಡು ಇವತ್ತು 100, 200, 300 ಕೋಟಿ ಸಾಲ ತಗೋತಾರೆ. ಯಾರು ಅವರೆಲ್ಲ ದಕ್ಷಿಣ ಕನ್ನಡ, ಉತ್ತರ ಕನ್ನಡದವರು.
ಇವಾಗ ರೈಸ್ ಶುಗರ್ ಫ್ಯಾಕ್ಟರಿ ಇದ್ದಲ್ಲ ಅಫೆಕ್ಸ್ ಬ್ಯಾಂಕ್ ಇಂದ ಎಲ್ಲ 106 ಕೋಟಿ ಸಾಲ ಹಾಕೊಂಡ್ರೆ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆಗಲಿ ಈ ಕಡೆ ಯಾರು ಅದಕ್ಕೆ ನಾವು ಮುಂಚೆ ಮಾಡಲ್ಲ. ನಾವೇನಾಗ್ತೀವಿ ಕಮರ್ಷಿಯಲ್ ಬ್ಯಾಂಕ್ ಹತ್ರ ಸಿಗ್ತದೆ ಒಳ್ಳೆ ಕಮರ್ಷಿಯಲ್ ಬ್ಯಾಂಕ್ ಓದ್ತೀವಿ. ಅದು ಒಳ್ಳೆ ಸಹಕಾರ ಸಂಘಗಳು ಉಪಯೋಗಿಸಿ ಪ್ರತಿಯೊಂದು ಸಹಕಾರ ಸಂಘಗಳಲ್ಲಿ ಮಾಡೋಂಥ ಎಲ್ಲ ಅವಕಾಶಗಳಿವೆ. ನಾವು ತಿಳ್ಕೊಳ್ಳೋಲ್ಲ, ನಾವು ಉಪಯೋಗಿಸೋಣ ಅಷ್ಟೇ. ಅದನ್ನೆಲ್ಲ ಉಪಯೋಗಿಸಿಕೊಂಡು ಸಹಕಾರ ಸಂಘಗಳ ಬಗ್ಗೆ ಹೆಚ್ಚಿನ ಒಲವು ತೋರಿಸಿದಾಗ ಸಹಕಾರ ಸಂಘ ಅಭಿವೃದ್ಧಿ ಆಗ್ತದೆ. ಆ ಏರಿಯಲ್ಲಿ ಇವತ್ತು ನಮ್ಮ ತಾಲೂಕಲ್ಲಿ ತುಂಬಾ ಚೆನ್ನಾಗಿ ಬೆಳೀತಾ ಇರೋ ಡಿಗ್ಲೋ ಸೊಸೈಟಿ ಆ ಆಡಳಿತ ಮಂಡಳಿಯನ್ನು ಸಿಇಒ ಎಲ್ಲಾನು ಅಭಿನಂದಿಸಬೇಕಾಗ್ತದೆ. ಇದು ತುಂಬಾ ಚೆನ್ನಾಗಿದೆ. ತುಂಬಾ ಇವೆಲ್ಲ ಓಡಿಗೆ ಬರ್ಬೋದು. ಅವ್ರ ಕಚೇರಿ, ಅವರ ಕಟ್ಟಡ ಎಲ್ಲ ತುಂಬಾ ಚೆನ್ನಾಗಿ ಅಭಿವೃದ್ಧಿ ಪಡಿಸ್ತಾರೆ. ಅಲ್ಲಿ ವರಮಾನವೂ ಜಾಸ್ತಿ ಆಗಿದೆ. ಎಲ್ಲ ಅದೇ ರೀತಿ ಎಲ್ಲಾ VSSNವರನ್ನು ತಾಲೂಕಾದ್ಯಂತ ನೀವು ನಾವ್ ಯಾಕೆ ಮಾಡಬಾರ್ದು, ನಾವ್ ಯಾಕೆ ಕಮ್ಮಿ ಇದನ್ನು ನಮ್ಮ ತಾಲೂಕಲ್ಲಿ ಅಭಿವೃದ್ಧಿ ಪಡಿಸೋದು ದೊಡ್ಡ ಕಷ್ಟ ಅಲ್ಲ, ಪಡಿಸಬಹುದು. ಅದರಿಂದ ನಾವು ಶ್ರಮ ಹಾಕ್ಬೇಕು. ಆಡಳಿತ ಮಂಡಳಿ ಸ್ವಲ್ಪ ಇಂಟ್ರೆಸ್ಟ್ ತಗೋಬೇಕು. ಈಗ ನನ್ನ ಕಾಲದಲ್ಲಿ ಏನಾಗಿ ಮಳೆ ಬೇಕು, ಮಳೆ ಮಾಡ್ತಿರ್ತೀನಿ ಅನ್ನೋಂಥ ಒಂದು ತೀರ್ಮಾನ ಬಂದ್ರೆ ನಮ್ಮ ತಾಲೂಕು ಎಲ್ಲಾ ಸಹಕಾರ ಸಂಘ ಅಭಿವೃದ್ಧಿ ಆಗ್ತವೆ. 2021-22ನೇ ಸಾಲಿನ ಸಾಲ ವಿತರಣಾ ಕಾರ್ಯಕ್ರಮದಲ್ಲಿ BDCC ಬ್ಯಾಂಕ್ ನಿರ್ದೇಶಕ ಸೊಣ್ಣಪ್ಪ ಮಾತನಾಡಿ, ಸೊಣ್ಣಪ್ಪ ಅಂತ ಜಿಲ್ಲಾ ಬ್ಯಾಂಕಿನ ನಿರ್ದೇಶಕರು ಇವತ್ತು ಬೇರೂರಲ್ಲಿ ಕಸ್ಬಾ ಸಾಲ ವಿತರಣಾ ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷ ಹನುಮಂತಯ್ಯನವರ ಮತ್ತು ಈ ಸಂಘದ ಅಧ್ಯಕ್ಷರ ವೇಣುಗೋಪಾಲ್ ಅವರ ಅಧ್ಯಕ್ಷತೆಯಲ್ಲಿ ವಿತರಣಾ ಕಾರ್ಯಕ್ರಮ. ಈ ಸಂಘ 30 ಲಕ್ಷದಲ್ಲಿತ್ತು. ನಾನು ಅಧ್ಯಕ್ಷ ಮನೆಗೆ ಹೋಗಿ ಯಾಕೆ ಸಾಲ ತೆಗೆದುಕೊಡ್ತಿಲ್ಲ, ಯಾಕೆ ಸಾಲ ಕೊಡ್ತಾ ಇಲ್ಲ ಅಂತೇಳಿ ನಾನೇ ಅವ್ರ ಮನೆಗೆ ಹೋಗಿ ಅವರು ಒತ್ತಾಯ ಮಾಡಿ ಅವ್ರಿಗೆ ಇವತ್ತು 4 ಕೋಟಿವರೆಗೂ ಈ ಸಹಕಾರ ಸಂಘದಲ್ಲಿ ರೈತರಿಗೆ ಸಾಲ ಕೊಡ್ತಕ್ಕಂಥ ವ್ಯವಸ್ಥೆ ನಾನು ಮಾಡಿದ್ದೀನಿ. ಅದಕ್ಕೆ ಅಧ್ಯಕ್ಷರು ಸಹಕಾರ ಕೊಟ್ಟಿದ್ದಾರೆ. ಇನ್ನೂ ಹೆಚ್ಚಿನ ಸಾಲ ಇತ್ತು ರೈತರಿಗೆ ಸಹಾಯ ನಾವು ಕೆಲಸ ಮಾಡ್ತಿದ್ದೇವೆ. ಹಲವಾರು ಯೋಜನೆಗಳು ಇವತ್ತು ನಮ್ಮ ಈಗಾಗಲೇ ಎಲ್ಲ ವಿಷಯಗಳನ್ನ ಸದಸ್ಯರನ್ನ ತಿಳಿಸಿದ್ದೀವಿ. ಅದೆಲ್ಲ ಈ ಕಾರ್ಯಕ್ರಮದಲ್ಲಿ BDCC ಬ್ಯಾಂಕ್ ನಿರ್ದೇಶಕ ಸೊಣ್ಣಪ್ಪ, ವ್ಯವಸ್ಥಾಪಕ ನಂಜುಂಡಪ್ಪ, ಮುಖಂಡರಾದ ಜಗನ್ನಾಥ್, ಪುರಸಭಾ ಅಧ್ಯಕ್ಷೆ ರೇಖಾ ವೇಣುಗೋಪಾಲ್, ಸದಸ್ಯರಾದ ರವೀಂದ್ರ, ಗೋಪಿ ವಿ, SSN ಸಂಘದ ಉಪಾಧ್ಯಕ್ಷ ಮಂಜುನಾಥ್, ಪುರಸಭಾ ಮಾಜಿ ಅಧ್ಯಕ್ಷ ನರಸಿಂಹಮೂರ್ತಿ, ಮಾಜಿ ಸದಸ್ಯ ದೇವರಾಜ್, ಇನ್ನೂ ಹಲವು ಮುಖಂಡರು, ಬ್ಯಾಂಕ್ ಸಿಬ್ಬಂದಿಗಳು ಹಾಜರಿದ್ದರು. ಇದೇ ಸಮಯದಲ್ಲಿ ಮಹಿಳೆಯರ ಸ್ತ್ರೀಶಕ್ತಿ ಸಹಾಯ ಗುಂಪುಗಳಿಗೆ ಸಾಲದ ಚೆಕ್ ವಿತರಿಸಿದರು. ಇಲ್ಲಿಗೆ ನ್ಯೂಸ್ ಕರ್ನಾಟಕ ಫಸ್ಟ್ ನ್ಯೂಸ್ ಮುಕ್ತಾಯವಾಗಿದೆ. ಸುದ್ದಿ ವರದಿ ಮನರಂಜನೆಗಾಗಿ ನೋಡುತ್ತೀರಿ ನ್ಯೂಸ್ ಕರ್ನಾಟಕ ಫಸ್ಟ್ ನ್ಯೂಸ್. ವರದಿ ಸೀತಾರಾಮ್, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಹಿನ್ನೆಲೆ ಧ್ವನಿ ಅನಿತಾ ಮೇಡಂ, ಲಕ್ಷ್ಮೀಶ್ರೀ, ಬಿಂದುಶ್ರೀ. ವಂದನೆಗಳೊಂದಿಗೆ ನಿಮ್ಮ ಆಂಕರ್ ಬಿಂದುಶ್ರೀ.